ಅವ್ರ ಮನೆ ನೋಡಕ್ಕೆ ಹೋಗಿದ್ರಲ್ಲ, ಹೆಂಗಿದ್ದದು? ಯಾರ ಮನೆ ಅಕ್ಕ? ಗಂಡನ ಮನೆ ನೋಡ್ಕೊಬರ್ತೀನಿ ಅಂತ ಹೋಗಿದ್ರಲ್ಲ, ಅಲ್ಲ ಕನಕ ನೆನ್ನೆನೇ ಹೇಳಿದ್ನಲ್ಲ, ಮೂಸಿ ಸಲ ಹೇಳಿದ್ರೆ ನಿನಗೆ ಹೇಳಿ ಸಾಕಾಯ್ತಲ್ಲ. ನೆನ್ನೆನೇ ಹೇಳಿದ್ನಲ್ಲಕ್ಕ, ಅದನ್ನೇ ಎಷ್ಟು ಸಲ ಕೇಳಿ ನೀನು? ಕಾವೇರಿ ನೀವು ಸರಿಯಾಗಿ ಹೇಳಲಿಲ್ಲ ನೆನ್ನೆ, ಏನು ಎತ್ತ ಅಂತ ಹೇಳು. ಹೆಂಗಿದ್ದದು ಮನೆ? ಚೆನ್ನಾಗಿದ್ದದ? ಅವ್ರ ಮನೆಯವರೆಲ್ಲ ಹೆಂಗಿದ್ದಾರೆ? ಕಿವುಡಮ್ಮವ್ರ ಮನೆಗೆ ಹೋಗಿದ್ರಾ? ಅಯ್ಯೋ ಇನ್ನೂ ಎಷ್ಟು ಸಲ ಹೇಳಿದೆ ನಾನು. ಇಲ್ಲ, ಕಿವುಡಮ್ಮವ್ರ ಮನೆಗೆ ಹೋಗಲಿಲ್ಲ, ಓದ್ತಾಗೋಯ್ತು ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟು ಇನ್ನು ಅವ್ರ ಮನೇಲೆ ಸಂದೆಗಳು ಬೆಳಗ್ಗೆ ಅಂದರೆ ಓದ್ಬೇಡ ಆಗಿಂತ ಸಂದೆಗಂಟು ಅಲ್ಲೇ ಕಾಲ ಕಳೆದು ಮನೆಯೆಲ್ಲ ಹುಸಿ ಚೆನ್ನಾಗಿಲ್ಲ, ಚೆನ್ನಾಗಿದೆ ಸೊಕ್ಕತ್ತೋಗದೆ. ಆಮೇಲೆ ಹುಂಚಿನ ಮನೆ ಹಳೆ ಮನೆಯೇ, ಅಂದರೆ ಹಳೇದು ಅಂದರೆ ಚೆನ್ನಾಗಿ ಮಾಡಿಸ್ಕೊಂಡವ್ರೆ, ಅಂದರೆ ಗಟ್ಟಿ ಮುಟ್ಟಾಗದೆ ಹಳೆ ಮನೆಯಿಂದ ನಮ್ಮೂರಲ್ಲವಲ್ಲ, ಹಂಚು ಪಂಚೆಲ್ಲ ಮುರಿದೋಗಿರಂಗೆ ಹಂಗಿಲ್ಲ, ಹೊಸ ಮನೆ ಹಂಗೆ ಅದೇ. ಅದನ್ನೇ ಅಚ್ಚುಕಟ್ಟಾಗಿ ಪೇಂಟೆಲ್ಲ ಮಾಡಿಸ್ಕೊಂಡು ಆಮೇಲೆ ಚೆನ್ನಾಗಿ ಗಾರೆಲ್ಲ ಹಾಕಿಸ್ಕೊಂಡು ಅದು ಇದು ಸಾಮಾನೆಲ್ಲ ಮಡಿಕೊಂಡವ್ರು, ಹುಸಿ ಚೆನ್ನಾಗಿಲ್ಲ ಮನೆ ಮಾತ್ರ. ಹಿಂದ್ಗಡೆನೂ ಅಗ್ಲು ಕದಿ ಜಾಗ, ಮುಂದ್ಗಡೆ ರೋಡ್ ಹೊರ್ಬಿಟ್ಟು ಹಂಗೆ ಬಿಟ್ಟವ್ರೆ, ಹಿಂದೆ ಏನೇನು ಬೇಕು ಅಂತ ಕಟ್ಕೊಂಡವ್ರೆ ಹಿಂದಕ್ಕೆ. ಆಮೇಲೆ ಇನ್ನೇನು ಹೇಳಕ್ಕ, ಆಗ್ಲಿಂದ ಅದನ್ನೇ ಹೇಳ್ತೀವಲ್ಲ, ಹೋಗು ಥೂ, ನನ್ನ ತಗೋ ಹೋಗ್ಲೇಬಾರ್ದಾಗಿತ್ತು ನೆನ್ನೆ. ಅಲ್ಲ ನೀನು ಹಿಂಗೆ ನಾನು ಹೊಟ್ಟೆ ಉಡ್ಸೋಕೆ ನಿನ್ನೆ ನಾನು ಹೋಗು ಅಂತ ಕಳಿಸಿದ್ದು, ನೆನ್ನೆಯಿಂದ ಹೇಳ್ತಾವನಿ. ಸರಿ ಇನ್ನೇನು ಹೇಳ್ಬೇಕು? ಏನೂ ಇಲ್ಲ, ಅದಕ್ಕೆ ಚೆನ್ನಾಗದಿತ್ತಾನೆ. ಕಿವುಡಮ್ಮವ್ರ ಮನೆಗಿಂತ ಚೆನ್ನಾಗಿದ್ದದ? ಹ್ಞೂ ಆ್ಯಕ್ಚುಲಿ ನಾನು ನೋಡಿದ್ದು ಕಿವುಡಮ್ಮವ್ರ ಮನೆ, ಅವ್ರ ಮನೆಗಿಂತ ಮನೆ ಚೆನ್ನಾಗದೆ, ಏನು ಒಳಗೇನು ಹೋಗಿದ್ದಿಲ್ಲ. ಅಕ್ಕ ಏನಾರು ಆಗಲಿ ಹುಸಿ ಚೆನ್ನಾಗಿಲ್ಲ ಕನಕ. ಆಮೇಲೆ ಹೊಸ ಎಲ್ಲವೇ ಕರ ಎಲ್ಲವೇ ಹೊಲ ಎಲ್ಲವೇ, ಅದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಊಟ ಇಷ್ಟ ಆಗಿತ್ತು ಗೊತ್ತಾ, ಸಖತ್ತಾಗಿ ಮಾಡಿದ್ರು. ಮೈಸೂರು ಪಾಕೆಲ್ಲ ಚೆನ್ನಾಗಿತ್ತು, ಅನ್ನ ಸಾರು ಪಲ್ಯ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇತ್ತು, ಹುಸಿ ಚೆನ್ನಾಗಿದ್ದಿಲ್ಲ ಮಾತ್ರ. ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿದ್ದಿ? ಹ್ಞೂ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ಏನೂ ಅಂದಿಲ್ಲ? ಅವರು ಅಂದ್ರೆ ಯಾರಕ್ಕ? ಅದೇ ಕಿವುಡಮ್ಮವ್ರ ಮಗಳು ಅಳಿಯ. ಓ ನಿಮ್ಮ ಅತ್ತೆ ನಿಮ್ಮ ಮಾವನ? ಅವರು ಭಾರಿ ಒಳ್ಳೆಯವರು, ಹುಸಿ ಒಳ್ಳೆಯವರೆಲ್ಲ. ಅವರು ನಮ್ಮ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ರು. ಅವರು ನಿಮ್ಮ ಅತ್ತೆ ಮಾತ್ರವ ಊಟ ಕೊಡ್ತಿದ್ರು ನಮಗೆಲ್ಲವ. ಆಮೇಲೆ ನಿನ್ನ ಗಂಡ ಆಗೋನು ಅಷ್ಟೇ, ಬಾವ ಅಲ್ವಾ, ಅವರು ಅಷ್ಟೇ, ಅವರು ಸುಮ್ಮಿದ್ರು. ಇನ್ನು ಕಿವುಡಮ್ಮ ಆಮೇಲೆ ನಿಮ್ಮ ಮಾವ ಎಲ್ಲ ನಮ್ಮ ಜೊತೆ ಊಟ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಿದ್ರು. ಅಪ್ಪ ಏನು ಒಂದಿಲ್ಪ? ಅಪ್ಪಂದು ಇದ್ದಿದ್ದೆ, ಅಪ್ಪ ಯಾವಾಗಲೂ ಹಂಗೆ ತಾನೆ, ಸುಮ್ಮನೆ ಅಪ್ಪನ ಬುದ್ಧಿದು ಒಂದು ಸರಿ ಇಲ್ಲ ಕನಕ. ಏನು ನಾವು ನೆನೆ ಹೊಂಟಾಕತ್ತೇವೆ ಕನಕ, ಅಣ್ಣ ಬೇಡ ಬೇಡ ಸುಮ್ಮನೆ ಅಲ್ಲಿ ಏನು ಮಾಡಕ್ಕೆ ಹೋದಿರಿ, ಸುಮ್ಮನೆ ಅವ್ರಿಗೆ ತಿನ್ಸೋಕ್ಕೆ ಹಂಗೆ ಹಿಂಗೆ ಅಂತ ಏನು ಬೈತಾ ಕೂತದೆ ಹೋಗಿಲ್ಲ. ಅವ್ವ ಹಂಗಿರೋ ಕೇಳಲಿಲ್ಲ. ಅವರು ಬರೋದು ಅವತ್ತು ಅಷ್ಟು ಹಸಿ ಎಣ್ಣೆಲ್ಲ ತಂದಿದ್ರ, ಅದನ್ನೆಲ್ಲ ತಿಂದೋತಾನೆ ತಮ್ಮಯ್ಯ, ಆಮೇಲೆ ಪುಟ್ಟಿ ನಾನು ನೀನೆಲ್ಲ ತಿಂದೋತಾನೆ. ಈಗ ನೋಡಿದ್ರೆ ಅಪ್ಪ ಬೇಡ ಬೇಡ ಅಂತ ಕೂತದೆ. ಅಲ್ಲ ಏನೇನು ತಗೋಗಿದ್ರೆ ಎಣ್ಣೆಲ್ಲನೂ? ಏನು ತಗೋಗವು? ಇದು ಇದು ಏನಪ್ಪ ಸೀಬೆಹಣ್ಣು, ಬಾಳೆಹಣ್ಣು, ಹುಸಿ ಸೇಬು, ಕಿತ್ಳೆಹಣ್ಣು, ಆಮೇಲೆ ನಿಂತಿದ್ದದು ಹಣ್ಣು ಕೊಟ್ಟಿದ್ರು, ಯಾರೋ ಮಿಕ್ಸ್ ಹಾಕ್ಬಿಟ್ಟು ಅದೆಷ್ಟೋ ಹೇಳ್ಬಿಟ್ಟು ಇಸ್ಕೊಂಡ್ರು. ಬಸ್ ಸ್ಟ್ಯಾಂಡಿಂದ ಎಷ್ಟು ದೂರ ಇದ್ದದು? ಅಲ್ಲ ಕನಕ, ಕಿವುಡಮ್ಮವ್ರ ಮನೆ ನೋಡಿಲ್ವ ನೀನು? ಅದ್ರ ಮುಂದೆನೇ ಅವ್ರ ಮನೆ, ನೀನು ನೋಡಿರ್ತಿದ್ದಿ, ಅಂದರೆ ಸರಿಯಾಗಿ ನೋಡಿರಕ್ಕಿಲ್ಲ ಅಷ್ಟೇ. ಕಿವುಡಮ್ಮವ್ರ ಮನೆಗೆ ಎಷ್ಟು ದೂರನೋ ಅಷ್ಟೇ ದೂರ ಇವ್ರ ಮನೆನೂ. ನನಗಂತೂ ಹುಸಿ ಖುಷಿ ಆಗಿಲ್ಲ ಕನಕ, ಮನೆಯೆಲ್ಲ ನೋಡ್ಬಿಟ್ಟು ಸಕ್ಕತ್ತಾಗದೆ ಮಾತ್ರ. ರಾಣಿ ಥರ ಇರ್ಬೋದು ಕನಕ, ನೀನು ಆರಾಮಾಗಿ ರಾಣಿ ಥರ ಇರ್ಬೋದು. ನಿನಗೂ ಇಂತೆ ಒಳ್ಳೆ ಸಂಬಂಧ ಸಿಕ್ಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ ಕಣ್ ಕಾವೇರಿ. ಅವನಿಗೆ ನೆಮ್ಮದಿ ಆರಾಮಾಗಿ ಅಲ್ವಾ? ಏನಂತ ಹೂವ ಮದುವೆಗೆ ಖರ್ಚಿಗೆಲ್ಲ ಏನಂತ ಅವರೇ ಮಾಡ್ಕೊತೀನಿ ಅಂದ್ರ? ಹ್ಞೂ ಕಿವುಡಮ್ಮ ಆಮೇಲೆ ಹುಡುಗವ್ರ ಅಪ್ಪ ಇಲ್ಲವ, ನಾವೇ ಮದುವೆ ಖರ್ಚು ಹಾಕೊಂಡು ನಾವೇ ಮಾಡ್ಕೊತೀನಿ ಅಂತ ಅಂದರು. ಅವ್ವ ಕೇಳಲಿಲ್ಲ, ಸುಮಾರಾಗಿ ನಾವೇ ಮಾಡ್ಕೊಡ್ತೀವಿ ಅಂತು. ಅಲ್ಲ ಹೂವು ಅದೇ ಹಂಗಂತೂ. ಈಗ ಹೂವು ಎಲ್ಲಿ ಸಾಲ ಮಾಡ್ಕೋದು? ಕೈಯಲ್ಲಿ ₹100 ಇಲ್ಲ, ಸುಮಾರಾಗಿ ಅಂದರೆ ಎಲ್ಲಿ ಮಾಡ್ತೀನಿ ಅಂತು? ದೇವಸ್ಥಾನದಲ್ಲಿ ಮಾಡೋದೇನೋ, ಸುಮಾರಿಗೆ ಒಂದು ಸ್ವಲ್ಪ ಜನಕ್ಕೆ ಊಟ ಹಾಕಿಸ್ಬಿಟ್ಟು. ಅಲ್ಲ ಊಟ ಹಾಕಿಸೋಕ್ಕಾದ್ರು ದುಡ್ಡು ಬೇಕು ತಾನೇ, ಇಲ್ಲಿ ನಾವು ಊಟ ಮಾಡೋಕ್ಕೆ ಇಲ್ಲಿ ಕಾಸು ಇರೋಕ್ಕಿಲ್ಲ, ಹೆಂಗೋ ಸುಮಾರಾಗಿ ಮಾಡ್ಕೊಂಡಿದ್ರೆ ಆಯ್ತಿತ್ತು. ಅವರು ಕೇಳಿದ್ರೇನೋ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ. ಪಾಪ ಅವ್ರು ಏನು ಕೇಳಲಿಲ್ಲ ಕನಕ, ಹಂಗೆ ಮಾಡ್ಕೊಡಿ ಹಿಂಗೆ ಮಾಡ್ಕೊಡಿ ಅಂತ. ಅವ್ವನೇ ಅಪ್ಪನೂ ಬೇಡ ಬೇಡ ಅಂತಿತ್ತು. ಅವ್ವ ಸುಮ್ಮನೆ ದೊಡ್ಡವ್ರ ಮನೆಗೆ ಹಂಗೆ ಕಳ್ಸೋದು ಬೇಡ, ಸುಮಾರಾಗಾರು ಮಾಡ್ಕೊಡ್ಬೇಕು. ಹೋಗ್ಲಿ ಚಿನ್ನನವರು ಕೇಳಿಲ್ಲ, ಬೇರೆಯವರು ಹುಸಿ ಕೇಳ್ತಿದ್ದಿಲ್ಲ ಕನಕ ವರದಕ್ಷಿಣೆಲ್ಲನೂ. ಅದೇ ಪಕ್ಕದ ಮನೇಲಿ ಇವಳವಳೆಲ್ಲ ಡುಮ್ಮಿ ಕರ್ಗಿ ಅವಳೆಲ್ಲ, ಅವ್ರ ಮನೆಯೆಲ್ಲ ಚೆನ್ನಾಗದೆ ತಾನೇ. ಅವಳನ್ನ ಮದುವೆ ಮಾಡ್ಕೋಬೇಕೆ ಏನು ದೊಡ್ಡವರೇನೋ ಬಂದಿತ್ತಿಲ್ವಂತೆ, ಅವ್ರಂಗೆ ಇರೋದು. ಅವರು ಇವ್ರು ಚಿನ್ನ ಒಡಬೇಕು ಕಾಸೆಲ್ಲ ಎಲ್ಲ ಕೊಡ್ತೀನಿ ಅಂದ್ರೂ ಬೇಡ ನನಗೆ ಕಾರ್ ಬೇಕು ಅಂದ್ರಂತೆ. ಅದಕ್ಕೆ ಅವಳನ್ನ ಮದುವೆ ಮಾಡ್ಕೊಂಡಿಲ್ಲ, ಇವರೇ ವಾಸಿ ಏನು ಕೇಳಿಲ್ಲ ವರದಕ್ಷಿಣೆ. ಗೊತ್ತಾ ನಿಜವಾಗ್ಲೂ ಪುಣ್ಯವಂತನೇ, ಅವಂಗೆ ಸಂಬಂಧ ಇಷ್ಟು ದೊಡ್ಡ ಸಂಬಂಧ ಅಂತ ಗೊತ್ತಿರೋವ ನಿಜವಾಗ್ಲೂ ಕರ್ಕೊಬರಕ್ಕೆ ಗೊತ್ತಿಲ್ಲ. ಅದಕ್ಕೇನೋ ದೇವರು ಗೊತ್ತಾಗ್ದಂಗೆ ಹಂಗೆ ಕರ್ಕೊಬಂದಿದೆ. ಕಿವುಡಮ್ಮನೂ ಅಷ್ಟೇ ಹುಸಿ ಖುಷಿಯಾಗಿಲ್ಲ, ಕಿವುಡಮ್ಮನೂ ಹುಸಿ ಚೆನ್ನಾಗಿ ಮಾತಾಡಲಿಲ್ಲ. ಮನೆಗೆ ಹೋಗಿರೋ ಬನ್ನಿ ಬನ್ನಿ ಅಂತ ಕರಿತಿತ್ತು, ಭಾರಿ ಗೊತ್ತಾಗ್ಬಿಟ್ಟಿತ್ತಲ್ಲ. ಆಮೇಲೆ ಬಸ್ ಹೊಂಟಿದ್ರೆ ಬಸ್ ಸಿಗೋಕ್ಕಿಲ್ಲ, ಕಾಯ್ಕೊಬರ್ಬೇಕಾಯ್ತದೆ ಅಂದ್ಬಿಟ್ಟು ಬಂದ್ಬಿಟ್ಟು. ಪುಟ್ಟಿನೂ ತಮ್ಮಯ್ಯನೂ ಕರ್ಕೋಬೇಕಾಯ್ತು, ಚೆನ್ನಾಗಿರೋದು ಕನಕ. ನಾನು ಕರ್ಕೊಂಡು ಹೋಗು ಅಂದೆ, ಅವ್ವನೇ ಬೇಡ ಏನು ಮಾಡೋಕ್ಕೆ, ಏನವ್ರೇನು ದೊಡ್ಡವ್ರ ಸಣ್ಣಗಳು ಅಂತ ಕರ್ಕೊ ಹೋಗಲಿಲ್ಲ. ಇನ್ನು ಸ್ವಲ್ಪ ದಿವಸ ಒಪ್ಪನ ಮಾತು ಮಾಡ್ಯಾರಂತೆ, ಒಪ್ಪನ ಮಾತು ಅದ್ರ ಬಗ್ಗೆ ಇನ್ನೂ ಏನು ಹೇಳಿಲ್ಲ, ಸಾಕ ಕೇಳ್ಕೊ ಬನ್ನಿ ಅಂದರು. ಅದಕ್ಕೆ ಬರೋವತ್ತಲ್ಲಿ ಅಮ್ಮ ಕಿವುಡಮ್ಮ ಒಪ್ಪನ ಮಾತು ಮದುವೆ ಎಲ್ಲ ಒಂದೇ ಸಲ ಮಾಡ್ಕೊಳ್ಳೋದು ಇಲ್ಲ ಬೇರೆ ಬೇರೆ ಮಾಡೋದು ಅಂತ ಏನೋ ಕೇಳ್ತಿತ್ತು. ನಾನೇನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಅದೇ ಯಾವಕ್ಕ ಬಂತಲ್ಲ ಮಾಲಕ್ಕನ ಜೊತೆಗೆ ಮಾತಾಡ್ತಾ ನಿಂತ್ಕೊಬಿಟ್ಟೆ, ಅದೇನೇನೋ ಮಾತಾಡ್ತಿದ್ರು, ಅದೇನು ಕೇಳಿಸ್ತಿಲ್ಲ ನನಗೆ. ಯಾಕನಕ ಮನ್ಸಸ್ತ ಅಂತಾರಲ್ಲ ಅದನ್ನ, ಅದಕ್ಕೆ ಏನು ಮಾಡಿರೋ ಗೊತ್ತಿಲ್ಲ ನನಗೆ. ಅದನ್ಕ ಮಾತಾಡ್ತಿದ್ರು. ಮಾಲಕ ಚೆನ್ನಾಗಿದ್ದದ? ಹ್ಞೂ ಚೆನ್ನಾಗದೆ. ಮಾಲಕ ಸುಮಾರು ಹೊತ್ತು ಗಂಟೆ ನಮ್ಮ ಥರ ಬಂದಿತ್ತು, ಆಮೇಲೆ ಅವ್ರ ಮನೆಗೆ ಹೋಯಿತು, ಬರೋವತ್ತಲ್ಲಿ ಮಾತಾಡ್ತಿತ್ತು.
ಆಮೇಲೆ ಬರೋವತ್ತಲ್ಲಿ ಉಳ್ಕೊಬೇಡಿ ಹೋಗ್ಬೇಡ ಅಂತ ಅಂತಿತ್ತು. ಉಳ್ಕೊಳಕ್ಕಾಗದ ಅದಕ್ಕೆ ಬಂದ್ಬಿಟ್ಟೆ ನಾನು. ಇನ್ನೇನಕ್ಕ ಸಾಕಷ್ಟು ನೆನ್ನೆಯಿಂದ ಇದು ಹೇಳಿ 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 ನನ್ನ ಕಿವಿನೇ ತೂತದು. ನಾನು ಹೋಯ್ತೀನಿ, ಆಮೇಲೆ ನಾನು ನಿನ್ನ ಕಿವಿ ತೂತಾಗಬೇಕು, ನನ್ನ ಕಿವಿ ಅಂತ ಕೂತೀನಿ. ಅಲ್ಲ ನಾನು ಏನೇ ಕೇಳಿದ್ರು ಬರೀ ಇದನ್ನೇ ಹೇಳ್ತಾ ಇದ್ದೀನಿ, ಏನು ಇಲ್ವ ಇಷ್ಟೇಯಾ ಅಕ್ಕ? ಇನ್ನೇನು ಹೇಳನೆ, ಬೆಳಗ್ಗೆ ಓದಾಗ್ಲಿಂದ ಸಂಜೆ ಬರೋ ಗಂಟೆ ಏನೇನೈತಿ ಎಲ್ಲನೂ ಹೇಳಿವ್ನಿ. ಇನ್ನು ಹೇಳು ಹೇಳಿ ಹೇಳಿ ನಂಗೆ ಸಾಕಾಯ್ತು, ಹೋಗು. ಅಲ್ಲ ನನ್ನ ಕಿವಿ ಯಾರು ಬಿದ್ದೋಯ್ಕಿಲ್ಲ, ಕೇಳಿರೋದೇ ಕೇಳ್ಕೊಂಡು ಕೇಳಿರೋದನ್ನೇ ಕೇಳ್ಕೊ ಕೂತ್ಕೊಳ್ಳೋಕ್ಕೆ ಸುಮ್ಮನೆ ಯಾಕಾಗಿ. ಸರಿ ಕತೆ ಬಿಡು. ಏನು ಮಾಡೋದು ಹುಡುಗಿ ಈಗ? ಏನು ಮಾಡೋದು? ಅವ್ವ ಏನು ಮಾಡಿ ಅಂತು? ಅವ್ವ ಬೆಳೆ ಕಾಳಕ್ಕೆ ಉಪ್ಪೆಸರು ಮಾಡಿ ಅಂತು. ಉಪ್ಪೆಸರು ಮಾಡೋದ ಸೊಪ್ಪು ಅದೇ ನುಗ್ಗೆ ಸೊಪ್ಪು ಕುಯ್ಕೊಬಂದ್ಬಿಟ್ಟು ಮಾಡ್ಕೊಳ್ಳೋದ, ಇಲ್ಲಾಂದ್ರೆ ಹೊಲ ಸೊಪ್ಪಿದ್ರೆ ಹೊಲ ಸೊಪ್ಪನವ್ರು ಕುಯ್ಕೊಬಂದು ಮಾಡ್ಕೊಳಕ್ಕಾಯ್ತದೆ. ಸರಿ ನಿಂಗೆ ಇಷ್ಟ ಯಾವ್ದು ಬೇಕು ಹೇಳು, ಕುಯ್ಕೊಬಂದು ಕೊಟ್ಟನಂತೆ ಆಮೇಲೆ ಮಾಡ್ಕೊಳಕ್ಕಾಯ್ತದೆ ಸೋಸ್ಕೊಂಡು. ಅಕ್ಕ ನುಗ್ಗೆ ಸೊಪ್ಪನೇ ಹಾಕೋ ಚೆನ್ನಾಗಿರ್ತದೆ. ಅಕ್ಕ ಹಸಿಮೆಸಿಗೆ ಖಾರ ಆಡ್ಸ್ಕೊಳ್ಳೋದ ಚೆನ್ನಾಗಿರ್ತದೆ. ಸರಿ ಹಸಿಮೆಸಿಗೆ ಖಾರನೇ ಆಡ್ಸ್ಕೊಳಕ್ಕಾಯ್ತದೆ. ತಮ್ಮ ಏನುವೆ ಪುಟ್ಟಿನುವೆ ಸ್ಕೂಲ್ಗೆ ಹೋಯ್ಕಿಲ್ವಾ? ಅವ್ರು ಇವತ್ತು ಸ್ಕೂಲ್ಗೆ ಹೋಯ್ಕಿಲ್ಲ, ಸ್ಕೂಲ್ ರಜಾ ಅಂದರು. ಅಲ್ಲ ಇವತ್ತೆಲ್ಲ ರಜೆ ಇದ್ದದು, ರಜಾ ಅಂತ ಕೂತವಲ್ಲ ದಿನ. ಗೊತ್ತಿಲ್ಲ ಕನಕ, ದಿನ ಹಂಗೆ ನಾಟಕ ಮಾಡ್ತಾ ಕೂತವ್ರೆ. ಒಂದ್ಸಲಿ ಸ್ಕೂಲ್ಗೆ ಹೋಗ್ಬಿಟ್ಟು ಇರು ಹೇಳ್ತು ಬರ್ತೀನಿ ಅವ್ರಿಗೆ ಎಲ್ಲರಿಗೂ. ಒಂದು ಅಕ್ಕ ಜಯ ಕೊಡ್ಲಿ ಹೇಳಿದ ಮತ್ತೆ ಕೇಳಕ್ಕಿಲ್ಲ. ಒಂದಿನ ಉಳ್ಕೊಬಿಟ್ರೆ ನೆನೆ ಭಾನುವಾರ ಅಲ್ವಾ ಒಂದು ದಿವಸ ಉಳ್ಕೊಂಡ್ರು, ಇನ್ನು ಸೋಮವಾರನೂ ಉಳ್ಕೊಳಕ್ಕೆ ಬಟ್ಟ ಆಡ್ತಾರೆ. ಸರಿ ಸ್ಕೂಲ್ ಕಳಿಸಿ ಹೋಗು, ಇಲ್ಲೇ ಉಳಿಸ್ಕೋಬೇಡ. ಇಲ್ಲೇ ಹೇಳಕ್ಕಂಡಾರು ಬಿಟ್ಟು ಬಾ ಸುಮ್ಮನೆ. ಯಾಕಂಗೆ ಕಳ್ಳಾಟ ಆಡೋರು ಏನು ಗೊತ್ತಾಯ್ಕಿಲ್ವ? ಹೇಳಿದ ಮಾತು ಕೇಳಕ್ಕಿಲ್ಲ, ಕತೆನೂ ಕೇಳಕ್ಕಿಲ್ಲ, ನೆಟ್ಗೆ ಏನು ಹೋಮ್ವರ್ಕ್ ಏನು ಬರೆಯಕ್ಕಿಲ್ಲ. ಸುಮ್ಮನೆ ಹಂಗೆ ತಂದುಬಿಡ್ತಾರೆ, ಬುಕ್ ಎಸ್ದು ಬಿಡ್ತಾರೆ, ಕುಡಿಯೋಕೆ ನಿಂತ್ಕೊಬಿಡ್ತಾರೆ. ಇಲ್ಲ ಕನಕ ಬರ್ತೀನಲ್ಲ ದಿನವ, ಅದು ಏನು ಬರ್ತಾರೋ ಏನೋ, ಯಾವಾಗ ನೋಡ್ರು ಆಚೆಲೆ ಕುಡಿತಾ ಇರ್ತಾರೆ. ಹಂಗಿದ್ರು ಹೊಸಸಿ ಬರೀತಾವೆ ಅಷ್ಟೇ, ಜಾಸ್ತಿ ಬರೆಯೋಕ್ಕಿಲ್ಲ. ಮಗ ಏನು ಮಾತಾಡ್ತಾ ಕೂತಿದ್ರೆ ಅಕ್ಕ ತಂಗಿರು ಇಬ್ರು ಆಗ್ಲಿಂದ ನೋಡ್ತಾನೆ ಗುಸ 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 ಅಂತ. ಬೇಕನವ ನೀನು ಹೋಗಿತ್ತಿಲ್ವ ಮನೆ ನೋಡಕ್ಕೆ, ಅದನ್ನೇ ಕೇಳಿ ಇಲ್ಲ ಕಣವ ನೀನು ಕೇಳಿಲ್ಲ. ಅಲ್ಲ ಅದಕ್ಕೆ ನೀನು ನೋಡವ ನೋಡು ಹೇಳ್ಬೇಡ ಅಂತಿರೋದ. ಅಯ್ಯೋ ನಿಮ್ಮ ಆಟ ಆಮೇಲೆ ಇರಲಿ, ಸೊಪ್ಪು ಕುಯ್ಕ ಬರೋಣ, ಉಪ್ಪೆಸರು ಮಾಡೋದ ಅಂದ್ವಲ್ಲ. ಅವ ಇಲ್ಲ ಬಿಡು ನಾನು ಕುಯ್ಕ ಬರ್ತೀನಿ, ಬಾ ಕೂತ್ಕೋಬ. ಏನು ಬೇಡ ಕತೆ ಕಾವೇರಿ, ಸೀತನ ಕೈ ಜಾಸ್ತಿ ಕೆಲಸ ಮಾಡ್ಸಕ್ಕೆ ಹೋಗ್ಬೇಡ. ಇನ್ನು ಸ್ವಲ್ಪ ದಿವಸ ಆದರೆ ಮದುವೆ ಹೊಂಟೋದ್ರೆ ಆಮೇಲೆ ಹೊಟ್ಟೆ ಉರಿತದೆ, ಬೇಡ. ಸ್ವಲ್ಪ ದಿವಸ ಆರಾಮಾಗಿರ್ಲಿ ಮನೇಲಿ, ಏನು ಕೆಲಸ ಮಾಡ್ಸಕ್ಕೆ ಹೋಗ್ಬೇಡ ಕಾವೇರಿ. ಮದುವೆ ಬೇಡ ಬೇಡ ಅನ್ಕತ್ತಿದ್ದವಳು ತಲೆ ತೆಗಿಸ್ಕೊಂಡು ನಾಚ್ಕೊಂಡು ನಿಂತಿದ್ದಿ. ಅದನ್ನೇ ಕೇಳಿ ಅವ್ವ ನನ್ನ ತಲೆ ಬಗ್ಗೆ ಕೈ ಹಾಕ್ಬಿಡ್ತು ಅಕ್ಕ. ಎಷ್ಟಲ್ಲ ನಾವು ಹೇಳಿರೋದೇ, ಅದಕ್ಕೆ ನಾನು ನೆನೆ ಹೋಗ್ಬಾರ್ದಾಗಿತ್ತು ಕಣವ. ನಿಜ ಹೋಗ್ಬಿಟ್ಟು ಚೆನ್ನಾಗಿತ್ತು, ಬಂದಮೇಲೆ ಅಕ್ಕ ಸೀತಾಕಂತೂ ನನ್ನ ತಲೆಗೆ ಕೈ ಹಾಕ್ಬಿಡ್ತು. ಕೇಳಿದ್ನೆ ಕೇಳಿ ಅದೇನೋ ಹೇಳಬಾ, ಏನಾದ್ರು ಕೇಳಿದ್ರೆ ಮುಂದುವರಿಯುವುದು. ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದೇವ ಲೈಕ್ ಕೊಟ್ಬಿಡಿ, ಬರೋಣ ಮತ್ತೆ.